ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂತಹ ಸಹಾಯಕ ಪ್ರಾಧ್ಯಾಪಕರು, ಪೊಲೀಸ್ ಕಾನ್ಸ್ಟೇಬಲ್ ಹಾಗೆಯೇ ಗ್ರೂಪ್ ಸಿ ಹುದ್ದೆಗಳಿಗೆ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರುವಂತಹ ಸಂವಿಧಾನ ಮತ್ತು ಸಾಮಾನ್ಯ ಜ್ಞಾನದ ಟಾಪ್ 30 ಅತಿ ಸಂಭವನೀಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕೇಂದ್ರ ಮಂತ್ರಿಮಂಡಲದ ಮಂತ್ರಿಗಳ ವಿಂಗಡಣೆಯ ಸರಿಯಾದ ರೂಪ ಈ ರೀತಿ ಇದೆ. ಕ್ಯಾಬಿನೆಟ್ ಸಚಿವರು, ರಾಜ್ಯ ಸಚಿವರು, ಸ್ವತಂತ್ರ ಸಹಾಯಕ ಸಚಿವರು, ಮೇಲಿನ ಎಲ್ಲವೂ. ಸರಿಯಾದ ಆಯ್ಕೆ ಮೇಲಿನ ಎಲ್ಲರೂ. ಸೊ ಮಂತ್ರಿಮಂಡಲವನ್ನು ಅಥವಾ ಮಂತ್ರಿಗಳನ್ನು 3 ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್, ಸ್ಟೇಟ್ ಮಿನಿಸ್ಟರ್ಸ್, ಇಂಡಿಪೆಂಡೆಂಟ್. ಸೊ ಇವರಿಗೆ ಸ್ಟೇಟ್ ಮಿನಿಸ್ಟರ್ಗಳಿಗೆ ಸಹಾಯಕ ಸಚಿವರಾಗಿ ಕೂಡ ಕೆಲವು ಸಚಿವರನ್ನು ನೇಮಕ ಮಾಡಿರ್ತಾರೆ. ಮಂತ್ರಿಮಂಡಲದ ಸದಸ್ಯರು ಅಥವಾ ಮಂತ್ರಿಗಳು ಈ ಕೆಳಗಿನ ಯಾವ ಸದನದ ಸದಸ್ಯರಾಗಿರಬೇಕು? ಲೋಕಸಭೆ, ರಾಜ್ಯಸಭೆ, ಯಾವುದೇ ಸದನದ ಸದಸ್ಯರಾಗಿರಬಹುದು. ಸದಸ್ಯರಾಗಿಲ್ಲದಿದ್ದರೂ ಮಂತ್ರಿಯಾದ 6 ತಿಂಗಳೊಳಗೆ ಯಾವುದಾದರೂ ಒಂದು ಸದನದ ಸದಸ್ಯನಾಗಿ ಆಯ್ಕೆಯಾಗಬೇಕು. ಕೊಟ್ಟಿರುವಂಥ ಆಯ್ಕೆಗಳನ್ನು ನೋಡಿದಾಗ ಎಲ್ಲ ಆಯ್ಕೆಗಳು ಸರಿ. ಲೋಕಸಭೆಯ ಸದಸ್ಯನಾಗಿರ್ಬೋದು ಅಥವಾ ರಾಜ್ಯಸಭೆಯ ಸದಸ್ಯನಾಗಿರ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಸದನದ ಸದಸ್ಯರಾಗಿರ್ಬೋದು. ಯಾವುದೇ ಸದನದ ಸದಸ್ಯರಾಗಿಲ್ಲದಿದ್ದರೂ ಸಮೇತ ಒಮ್ಮೆ ಮಂತ್ರಿಯಾಗಿ ಆಯ್ಕೆಯಾದ ಮೇಲೆ 6 ತಿಂಗಳೊಳಗೆ ಯಾವುದಾದರೂ ಒಂದು ಸದನದ ಸದಸ್ಯನಾಗಿ ಆತ ಆಯ್ಕೆಯಾಗಬೇಕು. ಭಾರತದ ಮೊದಲ ರಾಜ್ಯಸಭೆ ಜಾರಿಗೆ ಬಂದ ವರ್ಷ ಯಾವುದು? ಅಂದರೆ ರಾಜ್ಯಸಭೆ ಮೊಟ್ಟಮೊದಲ ಬಾರಿಗೆ ಜಾರಿಗೆ ಬಂದಿದ್ದು ಭಾರತದಲ್ಲಿ ಯಾವಾಗ? ಏಪ್ರಿಲ್ 3, 1952ರಲ್ಲಿ ಭಾರತದಲ್ಲಿ ಮೊದಲಿಗೆ ರಾಜ್ಯಸಭೆ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಸದನದ ಕಲಾಪ ಫಸ್ಟ್ ಸಿಟ್ಟಿಂಗ್ ನಡೆದಿದ್ದು 13 ಮೇ 1952ರಲ್ಲಿ. ಲೋಕಸಭೆಯ ಮೊದಲ ಉಪಸ್ಪೀಕರ್ ಯಾರು? ಡೆಪ್ಯೂಟಿ ಸ್ಪೀಕರ್ ಅಂತ ಕರಿತೀವಿ. ಎಂ.ಎ. ಅಯ್ಯಂಗಾರ್, ಎಂ. ಅನಂತಶಯನಂ ಅಯ್ಯಂಗಾರ್ ಅವರು ಭಾರತದ ಮೊದಲ ಡೆಪ್ಯೂಟಿ ಸ್ಪೀಕರ್. 1952ರಿಂದ 1956ರವರೆಗೆ ಇವರು ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಪ್ರಸ್ತುತ 17ನೇ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಆಗಿದ್ದಾರೆ. ಅತಿ ದೀರ್ಘಾವಧಿಗೆ ಲೋಕಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು? ಡಾಕ್ಟರ್ ಬಲರಾಮ್ ಜಕ್ಕರ್ ಅವರು ಲಾಂಗೆಸ್ಟ್ ಸರ್ವಿಂಗ್ ಸ್ಪೀಕರ್. ಅತ್ಯಂತ ದೀರ್ಘಾವಧಿಗೆ ಲೋಕಸಭೆಯ ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 1980ರಿಂದ 89ರವರೆಗೆ 9 ವರ್ಷಗಳ ಕಾಲ ಸ್ಪೀಕರ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ಕೆಳಗಿನ ಯಾವ ನ್ಯಾಯಮೂರ್ತಿಗಳನ್ನು ಭಾರತದಲ್ಲಿ ಮೊದಲ ಬಾರಿಗೆ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಲಾಯಿತು? ಸರಿಯಾದಂಥ ಉತ್ತರ ವಿ. ರಾಮಸ್ವಾಮಿ. ವೀರಸ್ವಾಮಿ ರಾಮಸ್ವಾಮಿ ಎನ್ನುವಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಮೊದಲ ಬಾರಿಗೆ ಭಾರತದಲ್ಲಿ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಲಾಯಿತು. ಅಂದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳನ್ನು ವಜಾ ಮಾಡುವಂಥ ಪ್ರಕ್ರಿಯೆಯನ್ನು ಮಹಾಭಿಯೋಗ ಅಂತ ಕರಿತೀವಿ. ಅವರ ನಂತರ ಕಲ್ಕತ್ತಾ ಹೈಕೋರ್ಟ್ನ ಸೌಮಿತ್ರ ಸೇನ್ ರವರನ್ನ 2011ರಲ್ಲೂ ಸಮೇತ ಮಹಾಭಿಯೋಗಗೊಳಿಸಲಾಯಿತು. ಅತ್ಯಂತ ಕಡಿಮೆ ಅವಧಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದವರು ಯಾರು? ಇಂದು ಮಲ್ಹೋತ್ರಾ, ಫಾತಿಮಾ ಬೀವಿ, ಕೆ.ಎನ್. ಸಿಂಗ್, ಸುಧಾ ಮಿಶ್ರಾ. ಕೆ.ಎನ್. ಸಿಂಗ್ ಸರಿಯಾದಂತಹ ಉತ್ತರ. ನವೆಂಬರ್ 25, 1991ರಿಂದ ಡಿಸೆಂಬರ್ 12, 1991ರವರೆಗೆ ಅಲ್ಪ ಅವಧಿಗೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಕೆ.ಎನ್. ಸಿಂಗ್ ರವರು ಕರ್ತವ್ಯವನ್ನು ಮಾಡಿರ್ತಾರೆ. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರನ್ನು CAG ರಾಷ್ಟ್ರಪತಿಗಳು ನೇಮಕ ಮಾಡುವರು. ಈ ಪ್ರಕ್ರಿಯೆಯ ಬಗ್ಗೆ ಮಾಹಿತಿ ನೀಡುವ ಸಂವಿಧಾನದ ವಿಧಿ ಯಾವುದು? 148ನೇ ವಿಧಿ. ರಾಷ್ಟ್ರಪತಿಯವರು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ನ ನೇಮಕ ಮಾಡುವಂಥ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. 1969ರಲ್ಲಿ H. ತಿಪ್ಪೇಸ್ವಾಮಿಯವರ ಯಾವ ಸಂಶೋಧನಾ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎನ್ನುವಂತಹ ಸಂಶೋಧನಾ ಗ್ರಂಥಕ್ಕೆ H. ತಿಪ್ಪೇಸ್ವಾಮಿಯವರಿಗೆ 1969ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು.
19 ಮಹಾಪುರುಷರ ಕಥೆಗಳನ್ನು ಒಳಗೊಂಡ ಶಿವಕೋಟ್ಯಾಚಾರ್ಯನ ಪ್ರಸಿದ್ಧ ಕೃತಿ ಯಾವುದು? ಒಡ್ಡಾರಾಧನೆ ಸರಿಯಾದಂತಹ ಉತ್ತರ. ಇದು ಕನ್ನಡದ ಮೊದಲ ಗದ್ಯ ಕೃತಿಯೂ ಸಮೇತ ಹೌದು. ಇದರ ರಚನೆಕಾರ ಶಿವಕೋಟ್ಯಾಚಾರ್ಯನಾಗಿದ್ದು ಇದರಲ್ಲಿ 19 ಜನ ಮಹಾಪುರುಷರ ಕಥೆಗಳನ್ನು ಒಳಗೊಂಡಿದೆ. ಭಾರತದ ಮೊದಲ ಕಾನೂನು ಅಧಿಕಾರಿ ಯಾರಾಗಿರುತ್ತಾರೆ? ಸರ್ಕಾರದ ಪರವಾಗಿ ಮೊದಲ ಕಾನೂನು ಅಧಿಕಾರಿ ಅಂತೇಳಿ ಯಾರನ್ನ ಕರಿತೀವಿ? ಅಟಾರ್ನಿ ಜನರಲ್, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಕೇಂದ್ರ ಕಾನೂನು ಸಚಿವರು, ಪ್ರಧಾನಮಂತ್ರಿ. ಇದಕ್ಕೆ ಸರಿ ಉತ್ತರ AG ಅಥವಾ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇವರು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ವಾದ ಮಂಡಿಸುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗಾಗಿ ಇವರನ್ನ ಭಾರತದ ಮೊದಲ ಕಾನೂನು ಅಧಿಕಾರಿ ಅಂತಲೂ ಕೂಡ ಕರೆಯುತ್ತಾರೆ. ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯ ಬಗ್ಗೆ ವಿವರಿಸುವ ವಿಧಿ ಯಾವುದು? ಸಂವಿಧಾನದ 267ನೇ ವಿಧಿ ಏನಿದೆ ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯ ಬಗ್ಗೆ ಅಥವಾ ಕಾಂಟಿಜೆನ್ಸಿ ಫಂಡ್ನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ನೈಸರ್ಗಿಕ ವಿಕೋಪದಂತಹ ಸಂದರ್ಭಗಳಲ್ಲಿ ಆಗುವಂತಹ ಅನಾಹುತಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಈ ಒಂದು ನಿಧಿಯನ್ನು ಬಳಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇದು ರಾಷ್ಟ್ರಪತಿಯವರ ವಿವೇಚನಾಧಿಕಾರವನ್ನು ಬಳಸಿ ಈ ಒಂದು ಪರಿಹಾರ ನಿಧಿಯಿಂದ ಹಣವನ್ನು ಪಡೆದುಕೊಳ್ಳಲಾಗುತ್ತೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಮುಖ್ಯಸ್ಥರನ್ನು ಯಾರು ನೇಮಿಸುವರು? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ಲೋಕಸಭಾ ಸ್ಪೀಕರ್. ಇದಕ್ಕೆ ಸರಿ ಉತ್ತರ ಲೋಕಸಭಾ ಸ್ಪೀಕರ್. ಲೋಕಸಭಾ ಸ್ಪೀಕರ್ ಅವರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಖ್ಯಸ್ಥರನ್ನು ನೇಮಕ ಮಾಡ್ತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 243. 243ನೇ ವಿಧಿ ಏನಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಇಡೀ ಚಿತ್ರಣವನ್ನು ನಮಗೆ ನೀಡುತ್ತದೆ. ಇದರಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಅದರ ವ್ಯಾಪ್ತಿ, ತಾಲೂಕು ಪಂಚಾಯಿತಿ ಅದರ ಒಂದು ವ್ಯಾಪ್ತಿ, ಗ್ರಾಮ ಪಂಚಾಯಿತಿ ಮಟ್ಟದವರೆಗೂ ಸಮೇತ ಹಲವು ವಿವರಣೆಯನ್ನು ಈ ಒಂದು ವಿಧಿಯಲ್ಲಿ ನಾವು ಕಾಣುತ್ತೇವೆ. ಸಂಸತ್ ಸದಸ್ಯರ ವೇತನವನ್ನು ಕಾಲಕಾಲಕ್ಕೆ ಪರಿಷ್ಕರಿಸುವ ಜವಾಬ್ದಾರಿ ಈ ಕೆಳಗಿನ ಯಾರದ್ದಾಗಿದೆ? ಸಂಸತ್ತಿನ ಕಾನೂನಿನ ಮೂಲಕ. ಅಂದರೆ ಸಂಸತ್ ಸದಸ್ಯರ ವೇತನ ಕಾಲಕಾಲಕ್ಕೆ ಪರಿಷ್ಕರಣೆಯನ್ನು ಮಾಡ್ತಾರೆ. ಅಂದರೆ ವೇತನವನ್ನು ಹೆಚ್ಚಳ ಮಾಡುವಂತಹ ಪ್ರಕ್ರಿಯೆಯನ್ನು ಕೈಗೊಳ್ತಾರೆ. ಇದನ್ನು ಮಾಡುವಂಥದ್ದು ಪ್ರಕ್ರಿಯೆ ಯಾವ ರೀತಿ ಅಂತೇಳಿದ್ರೆ ಸಂಸತ್ತಿನ ಕಾನೂನಿನ ಮೂಲಕ ಇದನ್ನು ಪರಿಷ್ಕರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಕೆಳಕಂಡ ಯಾವ ವಿಧಿಯ ಪ್ರಕಾರ ಸಂಸತ್ತು ಯಾವುದೇ ರಾಜ್ಯದ ಗಡಿಗಳನ್ನು ಬದಲಾಯಿಸಬಹುದು? ಇದರ ಬಗ್ಗೆ ತಿಳಿಸುವಂತಹ ಆರ್ಟಿಕಲ್ ಸಂಖ್ಯೆ 3. ಆರ್ಟಿಕಲ್ 3ನೇ ವಿಧಿ ಏನಿದೆ ಹೊಸ ರಾಜ್ಯಗಳ ಸ್ಥಾಪನೆ ಮತ್ತು ರಾಜ್ಯಗಳ ಗಡಿಗಳನ್ನು ನಿರ್ಧರಿಸುವಂತಹ ಅಧಿಕಾರ ಸಂಸತ್ತಿಗೆ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸುತ್ತದೆ. ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನು ಈ ಕೆಳಕಂಡ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸರಿ ಉತ್ತರ ದಕ್ಷಿಣ ಆಫ್ರಿಕಾ ಸಂವಿಧಾನ. ರಾಜ್ಯಸಭೆಯನ್ನ ಶಾಶ್ವತ ಸದನ ಅಂತ ಕರೀತಾರೆ. ಈ ಒಂದು ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡುವಂತಹ ಚುನಾವಣಾ ವಿಧಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲಾಗಿ ಪಡೆದು ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉದ್ಭವಿಸಿದ್ದಲ್ಲಿ ಕೇಂದ್ರ ಶಾಸನ ಸ್ಥಿರವಾಗಿರುವುದು ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸಂವಿಧಾನದ ಅನುಚ್ಛೇದ ಯಾವುದು? ಸರಿ ಉತ್ತರ 254ನೇ ಸಂವಿಧಾನದ ವಿಧಿ ಏನಿದೆ ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದಗಳು ಉದ್ಭವಿಸಿದಲ್ಲಿ ಆಗ ಕೇಂದ್ರ ಶಾಸನದ ನಿರ್ಧಾರ ಏನಾಗಿರುತ್ತೆ ಅದೇ ಅಂತಿಮವಾಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸಿಕೊಡುವಂಥದ್ದು ಸಂವಿಧಾನದ 254ನೇ ವಿಧಿ. ಸಂವಿಧಾನದ ಭಾಗ 15 ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಚುನಾವಣೆಗಳು. 324ನೇ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣೆಗಳು ನಡೆಯುವಂಥ ಪ್ರಕ್ರಿಯೆ ಅದು ಸಂಸತ್ತಿಗಿರಬಹುದು, ರಾಜ್ಯ ವಿಧಾನಸಭೆಗಳಿಗಿರಬಹುದು, ರಾಷ್ಟ್ರಪತಿ ಚುನಾವಣೆಗಳು ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳು ಇವೆಲ್ಲವುಗಳ ಬಗ್ಗೆ ನಾವು ಸಂವಿಧಾನದ ಭಾಗ 15ರಲ್ಲಿ ನೋಡುತ್ತೇವೆ. ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆ ನೀಡುವ ಕ್ಷೇತ್ರ ಯಾವುದು? ಆರ್ಥಿಕತೆಯಲ್ಲಿ ನಾವು 3 ವಲಯಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಇದರಲ್ಲಿ
ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆಯನ್ನು ನೀಡುವಂತಹ ಕ್ಷೇತ್ರ ತೃತೀಯ ವಲಯವಾಗಿದ್ದು ಇದನ್ನು ಸೇವಾ ವಲಯ ಅಂತಲೂ ಕೂಡ ಕರಿತೀವಿ. ಸೇವಾ ಕ್ಷೇತ್ರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ದೇಶಕ್ಕೆ ಆದಾಯ ಬರುತ್ತದೆ. ಈ ಕೆಳಗಿನ ಯಾವುದು ಭಾರತದ ಪ್ರಥಮ ಕಾರ್ಮಿಕ ಸಂಘವಾಗಿದೆ? ಇದಕ್ಕೆ ಸರಿ ಉತ್ತರ ಅಖಿಲ ಭಾರತ ಕಾಂಗ್ರೆಸ್ ಕಾರ್ಮಿಕ ಸಂಘ ಏನಿದೆ ಇದು ಭಾರತದ ಪ್ರಥಮ ಕಾರ್ಮಿಕ ಸಂಘವಾಗಿದೆ. ರಾಜ್ಯದ ಆಡಳಿತ, ಆರ್ಥಿಕ, ಸಾಮಾಜಿಕ ಬೆಳವಣಿಗೆ ಇಲಾಖೆಗಳು ಹಾಗೂ ಜಿಲ್ಲಾವಾರು ಸಮಗ್ರ ಮಾಹಿತಿ ಒದಗಿಸುವಂಥ ಕರ್ನಾಟಕ ರಾಜ್ಯಪತ್ರ ಏನಿದೆ ಈಗ ಬದಲಾಗಿ ಇನ್ನು ಮುಂದೆ ಅಂತರ್ಜಾಲದಲ್ಲಿ ಪ್ರಕಟವಾಗಲಿದೆ. ಇದನ್ನು ಮೊದಲ ಬಾರಿಗೆ ಯಾವ ವರ್ಷ ಪ್ರಕಟಿಸಲಾಯಿತು? ಇದಕ್ಕೆ ಸರಿ ಉತ್ತರ 1866ರಲ್ಲಿ ಕರ್ನಾಟಕ ರಾಜ್ಯಪತ್ರವನ್ನು ಪ್ರಥಮ ಬಾರಿಗೆ ಪ್ರಕಟಿಸಲಾಗಿತ್ತು. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯವು ಹೊಸ ಗಿನ್ನಿಸ್ ದಾಖಲೆಯನ್ನು ನಿರ್ಮಿಸಿದೆ? ನಾಗಾಲ್ಯಾಂಡ್ ರಾಜ್ಯದ ಬುಡಕಟ್ಟು ಜನರು ಮಾಡುವಂತಹ ಕೊನ್ಯಾಕ್ ಎನ್ನುವಂತಹ ಸಾಂಪ್ರದಾಯಿಕ ನೃತ್ಯ ಏನಿದೆ ಇದು ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದೆ. ಭೂದಾನ ಚಳುವಳಿಯನ್ನು ಯಾರು ಆರಂಭಿಸಿದರು? ಇದಕ್ಕೆ ಸರಿ ಉತ್ತರ ಆಚಾರ್ಯ ವಿನೋಬಾ ಭಾವೆಯವರು ಈಗಿನ ತೆಲಂಗಾಣದ ಪೂಚಂಪಳ್ಳಿಯಲ್ಲಿ 1951ನೇ ಇಸ್ವಿಯಲ್ಲಿ ಭೂದಾನ ಚಳುವಳಿಯನ್ನು ಆರಂಭಿಸಿದ್ದರು. ಪಗ್ಲಾಡಿಯಾ ಅಣೆಕಟ್ಟು ಯೋಜನೆ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿ ಉತ್ತರ ಅಸ್ಸಾಂ ರಾಜ್ಯದಲ್ಲಿ ಕಾಣ್ತೇವೆ. ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುತ್ತದೆ? ಕೇಂದ್ರ ಸಂಖ್ಯಾಶಾಸ್ತ್ರ ಸಂಸ್ಥೆ ಅಥವಾ ಕೇಂದ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ಅಂತ ಕರಿತೀವಿ. ಇದು ದೇಶದ ಆದಾಯವನ್ನು ಲೆಕ್ಕಾಚಾರ ಮಾಡುತ್ತದೆ. ಟಿಪ್ಪುವಿನ ಮರಣಾನಂತರ ಮೈಸೂರಿನ ಪ್ರದೇಶವನ್ನು ವಿಭಜಿಸುವ ತಮ್ಮ ಪ್ರದೇಶಗಳಿಗೆ ಸೇರ್ಪಡೆ ಮಾಡಿಕೊಳ್ಳುವ ಯೋಜನೆಯಲ್ಲಿ ಭಾಗಿಯಾಗಿದ್ದ ಅಂತಹ ಶಕ್ತಿಗಳಲ್ಲಿ ಈ ಕೆಳಗಿನ ಯಾರು ಸೇರಿರಲಿಲ್ಲ? ಇದಕ್ಕೆ ಸರಿ ಉತ್ತರ ಆರ್ಕಾಟಿನ ನವಾಬ. ಟಿಪ್ಪುವಿನ ಮರಣಾನಂತರ ಮೈಸೂರಿಗೆ ಸಂಬಂಧಪಟ್ಟಂತಹ ಪ್ರದೇಶಗಳನ್ನು ವಿಭಜನೆ ಮಾಡುವಂತಹ ಅಥವಾ ತಮ್ಮ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಯೋಜನೆಯನ್ನು ರೂಪಿಸಿದಂತಹ ಪ್ರಮುಖರಲ್ಲಿ ಹೈದರಾಬಾದಿನ ನಿಜಾಮರು, ಮರಾಠರು ಮತ್ತು ಬ್ರಿಟಿಷರು. ಆರ್ಕಾಟಿನ ನವಾಬ ಇದರಲ್ಲಿ ಭಾಗವಹಿಸಿರಲಿಲ್ಲ. ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮವು ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ? ತೆಲಂಗಾಣ ರಾಜ್ಯದಲ್ಲಿ ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮವನ್ನು ಕಾಣುತ್ತೇವೆ. ಸಾರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ ರಾಜ್ಯದಲ್ಲಿ ಇದನ್ನು ಕಾಣ್ತೇವೆ. 881 ಚದುರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ರಾಜಸ್ಥಾನದ ಅಲ್ವಾರ ಜಿಲ್ಲೆಯಲ್ಲಿ ಕಾಣ್ತೇವೆ. ಇದನ್ನು ರಾಷ್ಟ್ರೀಯ ಉದ್ಯಾನವನವಾಗಿ 1955ರಲ್ಲಿ ಘೋಷಣೆ ಮಾಡಲಾಗಿದ್ದು ಭಾರತದ ಪ್ರಮುಖ ಹುಲಿ ಸಂರಕ್ಷಣಾ ಧಾಮಗಳಲ್ಲಿ ಇದು ಕೂಡ ಒಂದಾಗಿದೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಯಾವ ನಿಯತಕಾಲಿಕವನ್ನು ಪ್ರಕಟಿಸುತ್ತಿದ್ದರು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಇಂಡಿಯನ್ ಒಪಿನಿಯನ್ ಎನ್ನುವಂಥ ನಿಯತಕಾಲಿಕವನ್ನು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಪ್ರಕಟಿಸುತ್ತಿದ್ದರು. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಈ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಮೊದಲ ಪ್ರಶ್ನೆ, ಸೂರ್ಯನ ಕಿರಣದಿಂದ ಯಾವ ಜೀವಸತ್ವ ದೊರೆಯುತ್ತದೆ? ಎರಡನೇ ಪ್ರಶ್ನೆ, ಸಂವಿಧಾನ ರಚನೆಯಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.